ಜನ ಗಾಯಗೊಂಡಿದ್ದಾರೆ. ಇದು ಮೊದಲಲ್ಲ, ಪ್ರತಿ ಬಾರಿ ಇದು ಮರುಕಳಿಸ್ತಾರೆ ಸರ್. ಏನಾದರೂ ಒಂದು ಶಾಸಕ ಡೈರೆಕ್ಷನ್ ಆಗ್ಬೇಕು ಸರ್. ಅದಕ್ಕೇನೆ ನಾನು ಕೈಗಾರಿಕಾ ಸಚಿವರಿಗೆ ಮಾತಾಡಿದ್ದೀನಿ, ಒಂದು ಟೀಮ್ ಕಳಿಸಿ ಅಲ್ಲಿ ಎಷ್ಟು ಇಂಡಸ್ಟ್ರೀಸ್ ವರ್ಕ್ ಮಾಡ್ತಾ ಇದ್ದಾರೆ ಅವೆಲ್ಲದರಲ್ಲೂ ಕೂಡ ಏನು ಸೇಫ್ಟಿ ನಾರ್ಮ್ಸ್ ಆಸ್ ಪರ್ ದ ಪ್ರೊಡಕ್ಷನ್ ಕಂಟ್ರೋಲ್ ಬೋರ್ಡ್ ಸೇಫ್ಟಿ ನಾರ್ಮ್ಸ್ ಏನಿದೆ ಮತ್ತು ಏನು ಲೇಬರ್ ಲಾಸ್ ಇದೆ ಅದ್ರ ಪ್ರಕಾರ ಅಲ್ಲಿ ಕ್ರಮ ಕೈಗೊಂಡಿದ್ದಾರೆ ಇಲ್ಲ ಅನ್ನೋದು ಡೆಪ್ಟಿ ಕಮಿಷನರ್ ನಾನು ಹೇಳಿದ್ದೀನಿ. ಏನಂದರೆ ಅವರು ಅದನ್ನು ಪರಿಶೀಲನೆ ಮಾಡಬೇಕು, ಕಾಂಟ್ರಾಕ್ಟ್ ಆಫೀಸರ್ ಮತ್ತು ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕು ಅಂತ ಹೇಳಿದ್ದೀನಿ. ಕೈಗಾರಿಕಾ ಇಲಾಖೆಯವರಿಗೂ ಕೂಡ ಸಚಿವರಿಗೆ ಹೇಳಿದ್ದೀನಿ, ನಾನು ಎಂ ಬಿ ಪಾಟೀಲ್ ಅವರು ಕೂಡ ಬೆಳಗ್ಗೆ ಮಾತಾಡಿದ್ದೀನಿ. ಅವರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಏನೇನು ಮಾಡಬೇಕು ನಾವೆಲ್ಲ ಅದೇ ನೋಡೋಣ ಇದ್ರಲ್ಲಿ ಏನು ಇಂಪ್ಯಾಕ್ಟ್ ಇದೆ. ಈಗ ಯಾಕಂದ್ರೆ ಈಗಾಗಲೇ ಎಸ್ಟಾಬ್ಲಿಷ್ ಫ್ಯಾಕ್ಟರೀಸ್ ಇವೆ, ಅದರಿಂದ ಏನು ಆಸ್ ಪರ್ ನಾರ್ಮ್ಸ್ ಇದೆ ಆಸ್ ಪರ್ ನಾರ್ಮ್ಸ್ ಇಲ್ಲ ಅನ್ನೋದು ಕೂಡ ನಾವು ಎಕ್ಸಾಮಿನ್ ಮಾಡೋಣ. ಯಾಕಂದ್ರೆ ಈಗ ಡೆಫಿನೆಟ್ಲಿ ಯಾವುದೇ ಒಂದು ಇಂಡಸ್ಟ್ರಿ ಬರಬೇಕು ಅಂದರೆ ಅದಕ್ಕೆ ಕೆಲವೊಂದು ಸೆಟ್ ನಾರ್ಮ್ಸ್ ಇರುತ್ತೆ, ಸೇಫ್ಟಿ ನಾರ್ಮ್ಸ್ ಇರುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಕೆಲವೊಂದು ನಾರ್ಮ್ಸ್ ಇರುತ್ತೆ. ಅದು ಅಪ್ಲೈ ಮಾಡ್ತಾ ಇದ್ದಾರೆ ಇಲ್ಲ ನೋಡೋದು ಜವಾಬ್ದಾರಿ ಸರ್ಕಾರದ್ದಿದೆ ಖಂಡಿತವಾಗಿ. ಮುಂದೆ ಅದಕ್ಕೇನೆ ಅಲ್ಲಿ ರೈತರ ಆಕ್ರೋಶ ಇದೆ ಅಂತ ಹೇಳಿ ಹಿಂದೆ ಮೊನ್ನೆ ದರ್ಶನಪುರ ಅವರು ಅನೇಕ ಲ್ಯಾಂಡ್ ಕೂಡ ವಾಪಸ್ ಮಾಡಿದ್ದಾರೆ. ಎರಡನೇ ಹಂತದ್ದು ಲ್ಯಾಂಡ್ ಕೂಡ ವಾಪಸ್ ಮಾಡಿದ್ದಾರೆ. ರೈತರು ಬೇಡ ಅಂದಿದ್ದಕ್ಕೆ ಸರ್ಕಾರ ಅದಕ್ಕೆ ಸ್ಪಂದಿಸಿದೆ. ನಮ್ಮ ದರ್ಶನಪುರ ಅವರು ಮತ್ತು ಎಲ್ಲ ಶಾಸಕರು ಬೇಡ ಅಂದಿದ್ದಕ್ಕೆ ಅದನ್ನು ವಾಪಸ್ ಕೂಡ ಕೊಟ್ಟಾಗಿದೆ. ಈಗ ಇರೋದನ್ನ ನಾವು ವಿದಿನ್ ಸೇಫ್ಟಿ ನಾರ್ಮ್ಸ್ ಹೇಗೆ ಮಾಡಬೇಕು ಅನ್ನೋದು ಕೂಡ ಸರ್ಕಾರ ಯಾವುದೇ ರಾಜ್ಯದವರಾಗಿರ್ತೀವಿ ನಮ್ಮ ಊರಿಗೆ ಬಂದು ಕೆಲಸ ಮಾಡುವಾಗ ಅವರು ಜೀವ ಹೋಗಿದೆ ಅಂದರೆ ಇದಕ್ಕೆ ನಾವು ಯಾರು ರೆಸ್ಪಾನ್ಸಿಬಲ್ ಇದ್ದಾರೆ, ಇದಕ್ಕೆ ಯಾರು ಅವ್ರ ಮೇಲೆ ನಾವು ಡೆಫಿನೆಟ್ಲಿ ಕ್ರಮ ತೆಗೆದುಕೊಳ್ತೀವಿ ಮತ್ತು ಅವ್ರಿಗೇನು ಸೂಕ್ತ ಪರಿಹಾರ ಕೊಡಬೇಕು ಅದನ್ನು ಕೊಡಬೇಕು. ಅಷ್ಟು ಸರ್ಕಾರ ಜವಾಬ್ದಾರಿ. ಅದಕ್ಕೆ ನಾನು ರಾಯಚೂರು ಹೆಚ್ಚಾಗಿದ್ದೆ, ರಾಯಚೂರು ಬಂದಿದ್ದೆ. ಅಲ್ಲಿ ಈಗ ಯಾಕಿರನ್ನು ಕೂಡ ನಮ್ಮ ಗಮನಕ್ಕೆ ಬಂದಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ನಮಗೆ ಮಳೆ ಬಂದಿದೆ, ಆದರೆ ಮಧ್ಯದಲ್ಲಿ ಭಾಳ ಡ್ರೈ ಸ್ಪೆಲ್ ಆಗಿರೋದ್ರಿಂದ ನಮಗೆ ಹುಡುಗರು ಹೆಸರು ಭಾಳ ಡ್ಯಾಮೇಜ್ ಆಗಿದೆ. ಇದಕ್ಕೆ ನಾವು ಈ ಸರಿ ಇನ್ಶೂರೆನ್ಸು ಕೂಡ ಸಾಕಷ್ಟು ಜನ ಮಾಡಿದ್ದಾರೆ. ಕಳೆದ ಸಾರಿಗೆ ಹೋಲಿಸಿದ್ರೆ 10,000 ಅಂತ ಈ ಸರಿ 70,000 ಸುಮಾರು ಆಗಿದೆ. ಅದಕ್ಕೆ ಈಗಾಗಲೇ ಡೆಪ್ಟಿ ಕಮಿಷನರ್ ಕೂಡ ನಾನು ಕೇಳಿದೆ, ಅವರು ಮಿಡ್ ಸೀಸನ್ ಅಡ್ವೈಸರಿ ಅನೌನ್ಸ್ ಮಾಡಿದ್ದಾರೆ, ಅದಕ್ಕೂ ಕೂಡ ಪರಿಹಾರಕ್ಕೆ ಬರ್ತಿದ್ದಾರೆ. ಹಾಗಾಗಿ ಆ ಡ್ಯಾಮೇಜ್ ಏನಾಗಿದೆ ಅದಕ್ಕೆ ಏನು ಪರಿಹಾರ ಕೊಡಬೇಕು ರೈತರಿಗೆ ಅದ್ರ ಬಗ್ಗೆ ನಾವು ಏನಿದೆ ಅಂತಕ್ಕಂಥದ್ದು ಅವಲೋಕನವನ್ನು ಮಾಡಿ ಸರ್ಕಾರಕ್ಕೆ ಒಂದು ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾನು ಯಾದಗಿರಿಗೆ ಬಂದಿದ್ದೀನಿ. ಇವತ್ತು ಇಲ್ಲಿ ಈಗ ರಿವ್ಯೂ ಮೀಟಿಂಗ್ ಆದಮೇಲೆ ಯಾದಗಿರಿ ತಾಲೂಕಿನಲ್ಲಿ ಮತ್ತು ಗೋಪನ್ಕಲ್ ತಾಲೂಕಿನಲ್ಲಿ ಕೆಲವು ಕಡೆ ವೀಕ್ಷಣೆಗೂ ಕೂಡ ಹೋಗ್ತಾ ಇದ್ವಿ. ಮತ್ತು ಇವತ್ತು ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಗಿದೆ, ನಿನ್ನೆ ರಾತ್ರಿ ಗಣೇಶ್ವರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 3 ಕಾರ್ಮಿಕರು ಮೃತಪಟ್ಟಿದ್ದನ್ನು ನಾನು ಸೀರಿಯಸ್ ಹೋಗಿದ್ದಾರೆ. ಇನ್ನೊಬ್ರು ಕೂಡ ಸ್ವಲ್ಪ ಔಟ್ ಆಫ್ ಡೇಂಜರ್ ಅಂತ ನನಗೆ ಅಲ್ಲಿ ರಿಮ್ಸ್ ಡೈರೆಕ್ಟರ್ ಮಾಹಿತಿ. ಅದ್ರ ಬಗ್ಗೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಒಂದು ವರದಿ ಸಲ್ಲಿಸಿ ಕೇಳಿದ್ದೀನಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ಅಲ್ಲಿ ಎನ್ಕ್ವೈರಿ ಮಾಡಿ ಆಮೇಲೆ ಒಂದು FIR ಮಾಡಿ ಅದಕ್ಕೆ ಯಾರು ಜವಾಬ್ದಾರಿ ಇದ್ದಾರೆ, ಏನೇನು ಲೋಪ ಆಗಿದೆ, ಏನು ಸೇಫ್ಟಿ ಮೆಜರ್ಸ್ ವೈಲೇಟ್ ಆಗಿದೆ ಅನ್ನೋದಕ್ಕೆ ಒಂದು ವರದಿ ಕೊಡಬೇಕು. ನಾನೀಗಾಗಲೇ ಇಂಡಸ್ಟ್ರಿ ಮಿನಿಸ್ಟರ್ ಕೂಡ ಮಾತಾಡಿದ್ದೀನಿ, ಶಿವಪಾಟೀಲ್ ಅವರಿಗೆ ಮತ್ತು ಪ್ರಿಯಾಂಕ್ ಅವರಿಗೆ ಮಾತಾಡಿದ್ದೀನಿ. ಅವರು ಏನೇನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಇಲ್ಲ ಅದಕ್ಕೆ ಯಾವ ರೀತಿ ಲೋಪ ಆಗಿದೆ ಅನ್ನೋದ್ರ ಬಗ್ಗೆ ಅವರು ಮಾತಾಡಿಕೊಂಡು ಅದಕ್ಕೆ ಮೃತರಿಗೆ ಏನು ಪರಿಹಾರ ಕೂಡ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಸಂಯುಕ್ತ ಸುದ್ದಿ, ಜನರೊಂದಿಗೆ ಜನರಿಗಾಗಿ.